ಬ್ಯಾಕ್ ಟು ಮೈ ಚಾನಲ್ ಸ್ನೇಹಜೀವಿ ಅಫಿಷಿಯಲ್. ಎಸ್, ನಾನು ನಿಮ್ಮ ಸ್ನೇಹಜೀವಿ ಬಸವರಾಜ್ ಮಾತಾಡ್ತಿರೋದು. ಭಾಳಷ್ಟು ವಿದ್ಯಾರ್ಥಿಗಳ ಪ್ರಶ್ನೆಗಳು ಏನಪ್ಪ ಅಂತಂದ್ರೆ, SSC GD ಕಾನ್ಸ್ಟೇಬಲ್ದ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಭಾಳಷ್ಟು ವಿದ್ಯಾರ್ಥಿಗಳು ತಪ್ಪನ್ನು ಮಾಡಿದ್ದೀರಿ. ಯಾವ ರೀತಿ ತಪ್ಪು ಮಾಡಿದ್ದೀರಿ ಅಂದ್ರೆ, ಅಪ್ಲಿಕೇಶನ್ ಹಾಕ್ಬೇಕಂದ್ರೆ 10th ಮಾರ್ಕ್ಸನ್ನು ತಪ್ಪು ಹಾಕಿದ್ದಾರೆ, ಇನ್ನೊಂದು ರಿಜಿಸ್ಟ್ರೇಷನ್ ನಂಬರ್ ಅಂತ ತಪ್ಪು ಹಾಕಿದ್ದಾರೆ, ಮತ್ತು 10th ಒಳಗಡೆ ಇರ್ತಕ್ಕಂಥ ಡೇಟ್ ಆಫ್ ಬರ್ತು ಮತ್ತು ಅಪ್ಲಿಕೇಶನ್ದಾಗ ಬೇರೆ ಬೇರೆ ಹಾಕ್ಯಾರ, ಆಧಾರ್ ಕಾರ್ಡ್ನಾಗ ಬೇರೆ ಬೇರೆ ಅದಾವೆ. ಈ ಥರ ಎಲ್ಲ ಸಾಕಷ್ಟು ಸಮಸ್ಯೆಗಳಿದಾವೆ. ಅಂತ ಜಾತಿ ಪ್ರಮಾಣ ಪತ್ರವನ್ನು ಕನ್ನಡೊಳಗೆ ತೆಗ್ಸಿರಿ ಮತ್ತು ಅದನ್ನು ಅಪ್ಲಿಕೇಶನ್ ಹಾಕಿ ನಡೀತಂತ ಅಂತ ಕೇಳ್ತೀರಿ. ಮರಾಠ ಕಾಸ್ಟ್ ಸರ್ಟಿಫಿಕೇಟ್ ಎಲ್ಲಿ ಸಿಗ್ತೈತೆ ಅಂತ ಕೇಳ್ತೀರಿ. ಸೊ ಇನ್ನೂ ಎಷ್ಟು ಹುದ್ದೆಗಳನ್ನ ಹೆಚ್ಚು ಮಾಡ್ತಾರೆ ಅಂದರೆ, ಈಗ ಕರೆದಿರ್ತಕ್ಕಂಥದ್ದು 25,000 ಹುದ್ದೆಗಳು, ಇನ್ನು ಎಷ್ಟು ಹುದ್ದೆಗಳನ್ನ ಹೆಚ್ಚು ಮಾಡ್ತಾರೆ, ಸೊ ಅಥವಾ ಮಾಡ್ತಾರಾ ಇಲ್ಲ, ಈ ಥರ ಸಾಕಷ್ಟು ಪ್ರಶ್ನೆಗಳದಲ್ಲ. ಅದರ ಬಗ್ಗೆ ಪೂರ್ತಿ ಡಿಸ್ಕಷನ್ ಮಾಡ್ತೀನಿ. ನಾನು ಕೊಡುವಂಥ ಪ್ರತಿಯೊಂದು ಮಾಹಿತಿಗಳ ನಿಮ್ಗೆ ಯೂಸ್ ಆಗಕತ್ತಿದ್ರೆ, ಸೊ ಪ್ರತಿಯೊಂದು ನಿಮ್ಗೆ ಇನ್ಫಾರ್ಮೇಷನ್ನ ಕರೆಕ್ಟಾಗಿ ಸರಿಯಾದ ಸಮಯಕ್ಕೆ ಸಿಗಾಕತ್ತಿದ್ರೆ ನನ್ನ ಸ್ನೇಹಜೀವಿ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಯೂಸ್ ಆಗತ್ತಿದ್ರೆ ಅಷ್ಟೇ ಮಾಡ್ರೆ, ಇಲ್ಲಿಕರ ಮಾಡಕ್ಕೆ ಹೋಗ್ಬೇಡ್ರಿ. ಸೊ ಓಕೆ, ನೋಡ್ಕೊಂಡು ತೊಗ್ರಿಪಿ. SSC GD ಕಾನ್ಸ್ಟೇಬಲ್ದ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ತಪ್ಪು ಹಾಕಿದ್ದೀರಿ ನೀವು. ಸೊ ಡೋಂಟ್ ವರಿ, ತಲೆ ಕೆಡ್ಸೋಕೆ ಹೋಗ್ಬಿಡ್ರಿ. ತಪ್ಪಾಗೋದು ಸಜ್ಜಿಕ, ಅದನ್ನು ತಿದ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಗೆ. ಸೊ ತಪ್ಪಾಗೈತೆ ಅಂತ ತಕ್ಷಣ ತಿದ್ಕೊಳ್ಳಕ್ಕಂತ ಅದಕ್ಕಾಗಿನ ಸಮಯವನ್ನು ಕೊಟ್ಟಿದ್ದಾರೆ. ಸೊ ಯಾವಾಗ ಸಮಯವನ್ನು ಕೊಟ್ಟಿದ್ದಾರಪ್ಪ ಅಂತಂದ್ರೆ, 8/1/2026 ಹಿಡ್ಕೊಂಡು 10/1/2026 ಅಂದ್ರೆ 3 ದಿನ. ಸೊ ಇಲ್ಲಿ ಏನು ಶೋ ಮಾಡಾಕತ್ತೀನಿ ನೋಡ್ಕೋಬೋದು. 3 ದಿನ ನಿಮ್ಗೆ ಎಡಿಟಿಂಗನ್ನು ಮಾಡ್ಕೊಳ್ಳೋಕೆ ಆಪ್ಷನ್ನ ಇಟ್ಟಿದ್ದಾರೆ. ಸೊ ನಾನು ಹೇಳ್ತಿರೋದೇನಂದ್ರೆ, ಪ್ರತಿಯೊಂದು ಸಾರಿ ಅಪ್ಲಿಕೇಶನ್ ಕರೆದಾಗನ್ನ ಸಮಯ ಭಾಳ ಇರ್ತೈತಿ, 1 ತಿಂಗಳ ಸಮಯ ಇರ್ತೈತಿ. ಸ್ವಲ್ಪ ತಿಳ್ಕೊಳ್ರಿ, ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ನಂಗೆ ತೊಗೊಳ್ರಿ, ಕಲೆಕ್ಟ್ ಮಾಡ್ಕೊಳ್ರಿ, ಅವೆಲ್ಲ ಅದೇ ಡೇಟ್ ಒಳಗೆ ತೆಗೆಸಿಟ್ಕೊಳ್ರಿ, ತೆಗೆಸಿಟ್ಕೊಂಡು ಬಳಕ ಅಪ್ಲಿಕೇಶನ್ ಹಾಕ್ಕೊಳ್ರಿ, ಈ ಥರ ಎಲ್ಲ ಹೇಳ್ತಿರ್ತೀನಿ. ಆದರೂ ನಿಮ್ಮ ನಿರ್ಧಾರಗಳು ಹೆಂಗಿರ್ತಾವೆ ಏನೋ ನಂಗೆ ಅರ್ಥನ ಆಗಂಗಿಲ್ಲ. ಹೋಗ್ತೀರಿ ಪಟಕ್ಕನ ಕರೆದು ಕೂಡಲೇ ಏನು ಅದು ಅವತ್ತು ಹಾಕ್ಬೇಕಾ, ಹಾಕ್ಲಿಕ್ಕಾದ್ರೆ ನಿಮ್ದು ಅಪ್ಲಿಕೇಶನ್ ತೊಗೋದಿಲ್ಲ ಅನ್ನೋ ರೀತಿ ಒಳಗೆ ಹೋಗಿ ತಪ್ಪಾಗಿ ಅಪ್ಲಿಕೇಶನ್ನ ಹಾಕಿ ಬರ್ತೀರಿ. ಸೊ ಇರಲಿ, ಅದನ್ನೆಲ್ಲ ಕರೆಕ್ಟಾಗಿ ಅಪ್ಲಿಕೇಶನ್ ನೋಡ್ಕೊಳ್ರಿ, ಏನು ತಪ್ಪಾಗೈತೆ ಎಲ್ಲ ಕರೆಕ್ಟ್ ಐತೆ, ಊರು ಪ್ಲೇಸು, ಸೊ ನಿಮ್ಮದು ಏನು ಜಿಲ್ಲೆ ಆಯಿತು, ಎಲ್ಲನೂ ಕೆಲವೊಂದು ಸಾರಿ ಏನೈತಿ ಒಂದೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರೋದ್ರಿಂದಾಗಿ ಫೈನಲ್ ಮೆರಿಟ್ ತನಕ ಹೋಗಿ ಫೇಲ್ ಆಗಿ ಬಂದಿರತಕ್ಕಂಥ ಎಷ್ಟೋ ವಿದ್ಯಾರ್ಥಿಗಳಿದಾರೆ. ಆ ಕಾರಣಕ್ಕಾಗಿ ಹೇಳೋದೇನಪ್ಪ ಅಂತಂದ್ರೆ, ಇಂಥವು ಅವಕಾಶಗಳು ವರ್ಷಕ್ಕೊಂದು ಸಾರಿ ಸಿಗ್ತಿರ್ತೈತಿ, ಅದನ್ನು ಒಂದೇ ಟೈಮ್ದೊಳಗೆ ಸದುಪಯೋಗ ಪಡಿಸ್ಕೊಡ್ರಿ. ಅದಕ್ಕೆ ನಾನು ಈಗ ಹೇಳ್ದೇನಪ್ಪ ಅಂತಂದ್ರೆ, ಅದನ್ನು ತಯಾರೆಲ್ಲ ಚೊಲ್ತಂಗೆ ನೋಡ್ಕೊಳ್ರಿ, ಫಾರ್ಮ್ ಎಲ್ಲ ನೋಡಿರಿ ಕರೆಕ್ಟ್ ಐತಾ ಇಲ್ಲ ಅಂತೇಶಿಂದ ಫೋಟೋ ಸಿಗ್ನೇಚರ್ ಕರೆಕ್ಟ್ ಹಿಂಗೆ ಇರಬೇಕು. ಇರ್ಲಿಕ್ಕಾರೆ ಲಾಸ್ಟಿಗೆ ಅಪ್ಲಿಕೇಶನ್ ರಿಜೆಕ್ಟ್ ಆದ ಬಳಿಕ ಏನೂ ಮಾಡೋಕ್ಕೆ ಬರೋದಿಲ್ಲ. ಓಕೆ, ಸೊ ಇನ್ನು ಜಾತಿ ಪ್ರಮಾಣ ಪತ್ರ ಸರ ಕನ್ನಡ ಒಳಗೈತಿ, ಇದನ್ನ ಹೆಂಗೆ ಮಾಡೋದು ಅಂತ ಕೇಳ್ತಿದ್ರಿ. ಅಪ್ಪಿ ನೋಡ್ರಿ, ಕನ್ನಡದೊಳಗೆ ನಡೀದಿಲ್ಲ, ಇಂಗ್ಲೀಷ್ ಒಳಗೆ ನೌಕರಿಗಾಗಿ ಅಂತ ಹೇಳ್ಕೇಶಿಂದ ಒಂದು ಜಾತಿ ಪ್ರಮಾಣ ಪತ್ರ ಬರ್ತೈತಿ, ಅದನ್ನು ತೆಗಿಸ್ಬೇಕು. ಸೊ ಅದನ್ನು ತೆಗಿಸಿದ್ರೆ ಅಷ್ಟೇ ನಡೀತೈತಿ, ಅದನ್ನು ಬಿಟ್ಟು ಬೇರೆ ನಡೆಯೋದಿಲ್ಲ. ಓಕೆ, ಮರಾಠ ಕಾಸ್ಟ್ ಸರ್ಟಿಫಿಕೇಟ್ ಸರ ಎಲ್ಲಿ ಸಿಗ್ತೈತಿ ರೀ? ಸೊ ನೋಡಪ್ಪಿ, ಇದನ್ನು ಒಬ್ಬ ವಿದ್ಯಾರ್ಥಿ ತೆಗಿಸಿರ್ತಕ್ಕಂಥದ್ದು ಶೋ ಮಾಡಾಕತ್ತೀನಿ. ಸೊ ಇನ್ನೊಂದು, ನೀವು ಎಲ್ಲಿ ತಹಸೀಲ್ದಾರ್ ಆಫೀಸ್ ಇರುತ್ತೆ ಅಲ್ಲಿ ಹೋಗಿ ಹೇಳ್ರಿ, ಸರ ಮರಾಠ ಸರ್ಟಿಫಿಕೇಟ್ ಬೇಕು ನಮಗೆ. ಸೊ ಕಾಸ್ಟ್ ಸರ್ಟಿಫಿಕೇಟ್ ಅಲ್ಲದು, ಸೊ ಕಾಸ್ಟ್ ಬಿಟ್ಟು ಬೇರೆ ಮೀಸಲಾತಿ ಅಂತ ಹೇಳಿ ಬರುತ್ತೆ ಮರಾಠ ಕಾಸ್ಟ್ದವ್ರದ್ದು. ಸೊ ಇದೇನು ಶೋ ಮಾಡಾಕತ್ತೀನಿ ಇದೇ ಥರ ಇರ್ತೈತಿ, ಅದನ್ನೇನಂತೆ ತಹಸೀಲ್ದಾರ್ ಆಫೀಸ್ ಒಳಗೆ ಸಿಗ್ತೈತಿ. ಸೊ ಇಲ್ಲಂದ್ರೆ ಏನೈತಿ, ನೀವು ಮರಾಠ ಕಾಸ್ಟ್ ಇದ್ರೆ ನನಗೆ ಮೆಸೇಜ್ ಹಾಕ್ರಿ. ಸೊ ನಾನು ಎಲ್ಲಿ ಸ್ನೇಹಜೀವಿ ಆಫೀಸಲ್ಲಿ ಇನ್ಸ್ಟಾದೊಳಗಡೆ DM ಮಾಡಿರಿ ನನಗೆ, ನಾನು ಅಲ್ಲಿ ನಿಮ್ಗೆ ಕಳಿಸ್ತೀನಿ. ಅದನ್ನು ನೋಡಿ ತೆಗ್ಸ್ಕೊಡ್ರಿ. ಇಲ್ಲಾಂದ್ರೆ ಮತ್ತೆ ಯಾರು ದೋಸ್ತರು ಮರಾಠ ಕಾಸ್ಟ್ದವ್ರು ಇದ್ದವರು ತೆಗ್ಸಿರಂದ್ರೆ ಅವ್ರನ್ನ ಕೇಳಿ ತೆಗ್ಸ್ಕೊಂಡ್ಬಿಟ್ರಿ, ತಿಳಿತಾ? ಇನ್ನು ನೆಕ್ಸ್ಟ್ ಒಂದು ಏನಪ್ಪ ಅಂತಂದ್ರೆ, ಇನ್ನೂ ಎಷ್ಟು ಹುದ್ದೆಗಳಿಗೆ ಹೆಚ್ಚು ಮಾಡ್ತಾರೆ ಅಂದರೆ, ಈಗ ಸದ್ಯದೊಳಗೆ ಕರೆದಿರ್ತಕ್ಕಂಥದ್ದು 25,000 ಹುದ್ದೆಗಳು, ಇನ್ನು ಎಷ್ಟು ಹುದ್ದೆಗಳಿಗೆ ಹೆಚ್ಚು ಮಾಡ್ತಾರೆ ಅಂತೇಶಿಂದ. ಸೊ ನೋಡ್ರಪ್ಪಿ, ಈಗಾಗಲೇ ಏನೈತಿ ಹಿಂದಿಂದ ಏನೈತಿ 2021 ಆಯಿತು, 22 ಆಯಿತು, 23, 24 5 ಏನು ಕರೆದಿದ್ರು ಮನೆ ಅದಕ್ಕಾಯ್ತು. ಸೊ ಟೋಟಲ್ ಹಿಂದಿನ 3 ವರ್ಷ ತೆಗೆದು ನೋಡಿದ್ರೆ ಪ್ರತಿ ಸಾರಿ ಏನೈತಿ 24,000, 25,000, 26,000. ಸೊ ಈ ಥರ ಹುದ್ದೆಗಳನ್ನ ಕರೆದಾಗ ಅದನ್ನು ಏನು ಮಾಡ್ಕೊಂಡಾರು, ಪ್ರತಿ ವರ್ಷವೂ 14,000, 25,000 ಈ ಥರ ಏನು ಹೆಚ್ಚು ಮಾಡ್ಕೊತಾನೆ ಬಂದಾರ. ಇಷ್ಟ್ರ ಮ್ಯಾಗ ನೀವು ತಿಳ್ಕೊಂಬಿಡ್ರಿ, ಹೋದ ವರ್ಷದ್ದನ್ನು ಎಷ್ಟಪ್ಪ ಅಂತಂದ್ರೆ 25,000 ಹುದ್ದೆಗಳು ಚಿಲ್ಲರಿದ್ದು, ಅದಕ್ಕೆ 14,000 ಆ್ಯಡ್ ಮಾಡ್ರು, 49,000 ಚಿಲ್ಲರೆ ಮಾಡ್ರಿ. ಈ ಥರ ಇರಬೇಕಾದ್ರೆ ಸೊ ಈ ಸಾರಿನೂ ಹೆಚ್ಚು ಮಾಡ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸೋದು ಅವಶ್ಯಕತೆ ಇಲ್ಲ. ಸೊ ಇಷ್ಟಾದರೂ ಕೂಡ ನಮ್ಮ ಕರ್ನಾಟಕಕ್ಕೆ 600 ಹುದ್ದೆಗಳಿದಾವೆ. ಈಗ ನಮಗೆ ಬೇಕಾಗಿರತಕ್ಕಂಥದ್ದು 1 ಹುದ್ದೆ. ಸೊ ಇದ್ರೊಳಗೂ ಆದರೂ ನಿಮ್ಮ ಕಾಂಪಿಟೇಷನ್ 100% ನೀವು 100 ಮ್ಯಾಗ ಮಾಡಿದ್ರೆ ಇದ್ರಾಗಾದರೂ ಸೆಲೆಕ್ಷನ್ ಹಾಕಿರಿ. ಸೊ ಪೋಸ್ಟ್ ಹೆಚ್ಚು ಮಾಡಿದ್ರಂದ್ರೆ ಆರಾಮಾಗಿ ನಿಮ್ಮ ಜಾಬ್ 100% ಆಗುತ್ತೆ. ಅದ್ರ ಬಗ್ಗೆ ಏನು ತಲೆ ಕೆಡ್ಸೋಳಕ್ಕೆ ಹೋಗ್ಬೇಡ್ರಿ. ಸೊ ಈಗ ಪೋಸ್ಟ್ ಹೆಚ್ಚು ಮಾಡ್ತಾರೋ, ಈಗ ಅದನ್ನು ಮಾಡ್ತಾರೋ, ಕಡಿಮೆ ಮಾಡ್ತಾರೋ, ಅದೇನೋ ನಿಮಗೆ ಬೇಕಾಗಿದ್ದಲ್ಲ. ಪೋಸ್ಟ್ ಎಟ್ಟೇ ಇರಲಿ, ನಿಮ್ಮ ಕಾಂಪಿಟೇಷನ್ ಚೊಲ್ತಂಗಿತ್ತಂದ್ರೆ ಸೊ ಆರಾಮಾಗಿ 100% ಜಾಬ್ ಮಾಡ್ಕೊತೀರಿ. ಅದಕ್ಕೆ ನಾನು ಹೇಳೋದೇನಪ್ಪ ಅಂತಂದ್ರೆ, ಎಷ್ಟು ಹುದ್ದೆಗಳದಾವೆ ಏನು ತಲೆ ಕೆಡ್ಸೋಕೆ ಹೋಗ್ಬಿಡ್ರಿ. ಆರಾಮಾಗಿ ಏನೂ ಇಲ್ಲಂದ್ರೂ ಒಂದು 20,000 ಹುದ್ದೆಗಳಂತರೂ ಹೆಚ್ಚಾಗೋ ಸಾಧ್ಯತೆಗಳು ಐತಿ. ಯಾಕಂದ್ರೆ ಬೇರೆ ಬೇರೆ ಪೋಸ್ಟ್ದವರು ಇನ್ಫಾರ್ಮೇಷನನ್ನು ಕೊಟ್ಟಿರಂಗಿಲ್ಲ. ಸೊ ನಮ್ಮಲ್ಲಿ ಇಷ್ಟು ಖಾಲಿ ಇದಾವೆ, ಇಷ್ಟು ರಿಟೈರ್ಡ್ ಆಗೋರು ಅದಾರ, ಸೊ ಅದನ್ನೆಲ್ಲನೂ ಈಗ ತೆಗಿತಿರ್ತಾರೆ ಅವ್ರು, ಎಲ್ಲನೂ ತಕ್ಕೊತಾರೆ. BSF ಒಳಗೆ CRPF ಒಳಗಡೆ ಎಷ್ಟು ಮಂದಿ ರಿಟೈರ್ಡ್ ಆಗೋರದಾರ, ಎಷ್ಟು ನೀಡ್ ಐತಿ ಅಂದರೆ ಎಷ್ಟು ನಮ್ಗೆ ಸ್ಟ್ರೆಂತ್ ಬೇಕಾಗೈತಿ, ಆ ಪ್ರಕಾರ ಅವರ ಮತ್ತೆ ಹೆಚ್ಚನ್ನು ಮಾಡ್ತಾರೆ.
ಅದಕ್ಕೆ ಹೇಳೋದಪ್ಪ ಅಂದ್ರೆ ತಲೆ ಕಟ್ಸೋ ಅವಶ್ಯಕತೆ ಇಲ್ಲ. ಸುಮಾರು 50,000 ಸಮೀಪ ಅಥವಾ 50,000 ಮ್ಯಾಗ ಆಗುವ ಸಾಧ್ಯತೆಗಳೈತಿ. ನೀವೇನೈತಿ ತಯಾರಿ ಚೆನ್ನಾಗಿ ಮಾಡ್ಕೊಡ್ರಿ. ಅದು ಎಟ್ಟೇ ಇರಲಿ ಸರ್, ನಾಳೆಗೆ ನೀವು ನಾನು ಕೇಳಬಾರ್ದು, ಇಲ್ಲರಿ ಸರ್ ನೀವು ಹೆಚ್ಚು ಅಕ್ಕ 50,000 ಪೋಸ್ಟ್ ಅಕ್ಕ ಅಂದಿರಿ 25,000 ತೊಗೊಂಡಾರಲ್ಲ ಅಂತ ಆ ಮಾತು ಬೇಡ. ಸೊ ನಾನು ಹೇಳೋದೇನಪ್ಪ ಅಂತಂದ್ರೆ 100% ಹೆಚ್ಚಾಗ್ತವೆ, ಅದ್ರ ಬಗ್ಗೆ ತಲೆ ಕೆಡ್ಸೋಕೆ ಹೋಗ್ಬೇಡ್ರಿ. ಸೊ ಹೆಚ್ಚಾದರೂ ಕೂಡ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಯಾವ ಟ್ರೇಡಿಗೆ ಮತ್ತೆ ಹೆಚ್ಚಾಗಿದಾವೆ ಅಂದ್ರೆ ಯಾವ ಪೋರ್ಸಿಗೆ ಹೆಚ್ಚಾಗಿದಾವೆ ಅಂತ ಹೇಳಿಂದ ಟ್ರೇಡ್ ಎಲ್ಲ ಪೋರ್ಸ್ ಇದು GD ಇರ್ತೈತಿ. ಸೊ ಜನರಲ್ ಡ್ಯೂಟಿ ಇರ್ತೈತಿ. ಇಲ್ಲಿ ಕೆಲಸ ಏನಿರ್ತಪ್ಪ ಅಂತಂದ್ರೆ ಗನ್ ಡ್ಯೂಟಿ ಇರ್ತೈತಿ. ಇಲ್ಲಿ ಯಾವುದೂ ಕೆಲಸ ಮಾಡೋಕೆ ಹಚ್ಚಂಗಿಲ್ಲ. ಉಳಿದಿದ್ದು ಯಾವುದೇ ನೀವು ಏನಾದ್ರೆ ಟ್ರೇಡ್ ಹೆಂಗೆ ಇರ್ತೈತಿ ಅಲ್ಲಿ ಅಡುಗೆ ಮಾಡೋದಿರ್ತೈತಿ, ಕುಕ್ ಆಯಿತು ಅದು ಇದು ಈ ಥರ ಇರ್ತೈತಿ. ಆದರೆ ಏನು ಉಳಿದಿರ್ತಕ್ಕಂಥ ಇದು ಹೆಂಗಂತಪ್ಪ ಅಂತಂದ್ರೆ ಕಂಪಲ್ಸರಿಯಾಗಿ ಗನ್ ಡ್ಯೂಟಿ ಇರ್ತೈತಿ. ಎಲ್ಲ ಕಡೆ ಹೋಗೋದಿರ್ತೈತಿ, ಬರೋದಿರ್ತೈತಿ. ಸೊ ಈ ಥರ ಎಲ್ಲನೂ ಇರ್ತೈತಿ. ಆಫೀಸ್ ಉದ್ಯೋಗ ಅಲ್ಲೆಲ್ಲ ಇದ್ದಲ್ಲೆಲ್ಲ ನಿಮ್ಗೆ ಕರ್ಕೊಂಡು ಹೋಗ್ತಿರ್ತಾರೆ. ಭಾಳ ಚಂದ ಇರ್ತೈತಿ. ಸೊ ಆರಾಮಾಗಿ ನೀವೇನಂತಲೇ ತಯಾರಿಯನ್ನು ಈಗಿಂತ ಚೆಂದಾಗಿ ಮಾಡ್ಕೊಳ್ರಿ. ಸೊ ಇದನ್ನು ತಯಾರಿ ಮಾಡ್ಕೊಳ್ಬೇಕಂದ್ರೆ ಅದ್ರ ಬಗ್ಗೆ ಹೇಳಿದ್ದೀನಿ ನಾನು. ಸಿಲೆಬಸ್ ಏನೈತಿ ಶೋ ಮಾಡಾಕತ್ತೀನಿ, ಮತ್ತೊಂದು ಸಾರಿ ನೋಡ್ಕೊಂಬಿಡ್ರಿ. ಏನಪ್ಪ ಅಂತಂದ್ರೆ 40 ಮ್ಯಾಥ್ಸು ಮೆಂಟಲಿಟಿ ಇರ್ತಾವೆ. GK ಏನೈತಿ 20, ಇಂಗ್ಲೀಷ್ ಅಥವಾ ಹಿಂದಿ ಗ್ರಾಮರ್ 20. ಪರೀಕ್ಷೆ ಕನ್ನಡ ಒಳಗೆ ನಡೀತೈತಿ. ಸೊ ನಿಮಗೆ ಬೇಕಾದ ಲ್ಯಾಂಗ್ವೇಜ್ ಒಳಗಡೆ ನೀವು ಪರೀಕ್ಷೆನ ಬರೀಬೋದು. ಅದು ಕರ್ನಾಟಕದೊಳಗೆ ಧಾರವಾಡ, ಬೆಳಗಾವಿ, ಕಲಬುರ್ಗಿ, ಮಂಗಳೂರು, ಬೆಂಗಳೂರು, ಉಡುಪಿ, ಸೊ ಈ ಥರ ಸಾಕಷ್ಟು ಪ್ಲೇಸಸ್ಗಳದ. ಇದ್ರ ಬಗ್ಗೆ ಮತ್ತೊಂದು ವಿಡಿಯೋನ ಹಿಂದೆ ಹಾಕಿದ್ದೀನಿ, ಅದನ್ನು ತಿಳ್ಕೊಳ್ರಿ. ಆಯ್ಕೆ ಪ್ರಕ್ರಿಯೆ ಅಂತ ಭಾಳ ಚಂದ ಇರ್ತೈತಿ. ಫಸ್ಟಿಗೆ ಎಕ್ಸಾಮ್ ಇರ್ತೈತಿ, ಅದಾದ್ಮೇಲೆ ಫಿಸಿಕಲ್ ಇರ್ತೈತಿ, ಅದಾದ್ಮೇಲೆ ಮೆಡಿಕಲ್ ಇರ್ತೈತಿ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೆಡಿಕಲ್ ಒಂದು ಟೈಮ್ದಾಗ ಆಗ್ತಿರ್ತೈತಿ. ಸೊ ಈ ಥರ ಪ್ರೊಸೆಸಿಂಗ್ ಇರ್ತೈತಿ. ಸೊ ಈಗ ಆದಷ್ಟು ನಿಮ್ಗೆ ಏನತ್ತಲ್ಲ ಮನೆ ಒಳಗಾದ್ರೆ ಮನೆ ಒಳಗೆ ತಯಾರಿನ ಚೆನ್ನಾಗಿ ಮಾಡ್ಕೊಡ್ರಿ. ಸೊ ಒಂದು ವೇಳೆ ಆಗಂಗಿಲ್ಲ ಅಂದ್ರೆ ಸಾಕಷ್ಟು ಅಕಾಡೆಮಿಗಳಿದಾವೆ ಕರ್ನಾಟಕದೊಳಗೆ. ಎಲ್ಲಿ ಇಷ್ಟ ಆಗುತ್ತಲ್ಲ ಅಲ್ಲಿ ಹೋಗಿ ಒಂದು ಕೋರ್ಸನ್ನು ಮಾಡ್ಕೊಂಡು ಚೆನ್ನಾಗಿ ತಯಾರಿ ಮಾಡ್ಕೊಡ್ರಿ. ನಾನು ಹೇಳೋದೇನಪ್ಪ ಅಂತಂದ್ರೆ ಸೊ ನಮ್ಮಲ್ಲೇ ಬರ್ರಿ ಅಂತ ಹೇಳಂಗಿಲ್ಲ. ನಮ್ಮಲ್ಲಿ ಫ್ರೀಯಾಗಿ ಬ್ಯಾಚನ್ನು ನಾವು ಕೊಡಾಕತ್ತೀವಿ. ಈಗ ನಮ್ಮಲ್ಲಿ 200ಕ್ಕೂ ಅಧಿಕ ವಿದ್ಯಾರ್ಥಿ ತರಬೇತಿಯನ್ನು ಪಡೆಯಕತ್ತಾರೆ. ದೈಹಿಕ ತರಬೇತಿ ಆಯಿತು, ಲಿಖಿತ ತರಬೇತಿ ಆಯಿತು, ಕೇಂದ್ರ ಸರ್ಕಾರ ಸಂಬಂಧಪಟ್ಟಿದ್ದ ಸಾಕಷ್ಟು ತಯಾರಿಯನ್ನು ನಾವು ಮಾಡ್ಸಾಕತ್ತಿರ್ತೀವಿ. ಬರೋರು ಬರ್ಬೋದು. ಇನ್ನು ಸರ ಪುಸ್ತಕ ಯಾವುದು ಓದ್ಬೇಕು ರೀ, ಪುಸ್ತಕ ಎಲ್ಲಿ ಸಿಗ್ತೈತಿ ಅಂತ ಕೇಳ್ತಿರ್ತೀರಿ. ಸೊ ಅದ್ರ ಬಗ್ಗೆ ಹೇಳ್ಬೇಕಂದ್ರಪ್ಪ ಈಗ ಸದ್ಯದೊಳಗೆ ಕರ್ನಾಟಕದಾಗ ಅತಿ ಹೆಚ್ಚಾಗಿ ಟ್ರೆಂಡಿಂಗ್ ಅಥವಾ ಸೊ ಚೆನ್ನಾಗಿ ಮುದ್ರಣ ಮಾಡಿರ್ತಕ್ಕಂಥದ್ದು ಡೈಸ್ ಪಬ್ಲಿಷನ್ನ ಧಾರವಾಡದವ್ರದ ಚೆನ್ನಾಗಿರ್ತಕ್ಕಂಥ ಪುಸ್ತಕ ಐತಿ. ಸೊ ಇಲ್ಲೇನು ಶೋ ಮಾಡಾಕತ್ತೀನಿ, ಇದ್ರ ಮ್ಯಾಗ ನಂಬರ್ ಐತಿ, ಅವ್ರಿಗೆ ಕಾಲ್ ಮಾಡಿರಿ. ಪುಸ್ತಕನನ್ನು ಮನೆಗೇನೆ ಕಳಿಸ್ಕೊಡ್ತಾರೆ. ಅದು ಕೂಡ 20% ಡಿಸ್ಕೌಂಟ್ ಒಳಗಡೆ ಮನೆಗೆ ಕಳಿಸ್ಕೊಡ್ತಾರೆ. ಅವ್ರ ನಂಬರ್ಗೆ ಕಾಲ್ ಮಾಡಿರಿ. ಸೊ ನಿಮಗೆ ಬರೀ ಅಡ್ರೆಸ್ ಅದೆಲ್ಲ ಹೇಳಿದ್ರೆ ಸಾಕು, ನಿಮ್ಮ ಮನೆಗೇನೆ ಕೊಟ್ಟು ಕಳಿಸ್ತಾರೆ. ಸೊ ಈ ಥರ ಎಲ್ಲನೂ ಇರ್ತೈತಿ. ಈ ಪುಸ್ತಕಗಳು ಏನೈತಿ, ನೀವು ಒಂದೇ ಪುಸ್ತಕ ಓದ್ಕೊಂಡ್ರೆ ನೌಕರಿ ಆಕೈತಿ ಅನ್ಕೊಂತೀರಿ. ಅದು ತಪ್ಪು ಕಲ್ಪನೆ. ಯಾಕಂದ್ರೆ ಈಗಿನ ಕಾಂಪಿಟೇಷನ್ ಯುಗದಾಗ ಸಾಕಷ್ಟು ಮಾದರಿ ಪ್ರಶ್ನೆ ಪತ್ರಿಕೆಗಳ ಕ್ವಶನ್ ಬ್ಯಾಂಕ್ ಎಲ್ಲನೂ ಇರ್ತಾವಲ್ಲ, ಅದನ್ನು ತೊಗೋಬೇಕು, ಆ ಥರ ಪ್ರಿಪೇರ್ ಮಾಡ್ಕೋಬೇಕು. ಜೊತೆಗೆ ಏನೈತಿ ನೀವಾಗೆ ತಯಾರಿ ಮಾಡ್ಕೊಳ್ಳೋದಕ್ಕೂ ಸೊ ಎಲ್ಲರೂ ಅಕಾಡೆಮಿಗೆ ಹೋಗಿ ತರಬೇತಿಯನ್ನು ಪಡೆಯೋದಕ್ಕೂ ಭಾಳ ಡಿಫ್ರೆನ್ಸ್ ಆಗುತ್ತೆ. ಯಾಕಂದ್ರೆ ಅವರು ತೋರಿಸೋ ಮಾರ್ಗ ಬೇರೆ ಆಗಿರ್ತೈತಿ, ನೀವಾಗಿ ಹುಡ್ಕೊಳ್ಳೋ ಮಾರ್ಗ ಸೊ ಲೇಟ್ ಆಗುತ್ತೆ. ಹೋಗಿ ತಲುಪ್ತೀರಿ, ಆದರೆ ಲೇಟಾಗಿ ಹೋಗಿ ತಲುಪ್ತೀರಿ. ಅದಕ್ಕೆ ಹೇಳೋದೇನಂತಂದ್ರೆ ಈ ಒಂದೇ ಪುಸ್ತಕ ಹೋದ್ರೆ ನೌಕರಿ ಆಕೈತೆ ಅಂತ ಹೇಳಂಗಿಲ್ಲನ. ಸೊ ಇದ್ರ ಜೊತೆಗೆ ಏನೈತಿ ಮತ್ತಷ್ಟು ನಿಮ್ಮ ತಯಾರಿನ ಎಫರ್ಟ್ ಹಾಕ್ರಿ. ಆನ್ಲೈನ್ ಕ್ಲಾಸಸ್ ಮಾಡ್ಕೊತಾರೆ, ಆನ್ಲೈನ್ ಮಾಡ್ಕೊಡ್ರಿ. ಸೊ ಆನ್ಲೈನ್ ಕ್ಲಾಸ್ಗಳು ನೋಡ್ಕೊಡ್ರಿ, ಯೂಟ್ಯೂಬ್ ಕ್ಲಾಸ್ಗಳು ನೋಡ್ಕೊಡ್ರಿ. ಹಂಗೆ ಮಾಡ್ತಂದ್ರೆ ಹಂಗೂ ಮಾಡ್ಬೋದು. ಸೊ ಎಲ್ಲ ಥರ ನಿಮಗೆ ದಾರಿಯನ್ನು ಹೇಳ್ತಿರ್ತೀನಿ ನಾನು. ಸೊ ನಾನು ಹೇಳೋದೇನಪ್ಪ ಆ ಥರ ನಮ್ಮಲ್ಲಿ ಬರಂತ ನಾನು ಹೇಳಲ್ಲ. ನಿಮಗೆ ಎಲ್ಲಿ ಅನುಕೂಲ ಆಗುತ್ತೆ ಕರ್ನಾಟಕದಾಗ ಎಲ್ಲೋ ಅಂತಂದಲ್ಲಿ ಆದರೂ ಸೊ ಮಾರ್ಗದರ್ಶನ ತೊಗೊಂಡ್ರಿ ಅಂದ್ರೆ ಆದಷ್ಟು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ನನ್ನ ಉದ್ದೇಶ. ಒಟ್ಟಾರೆ ಮತ್ತೇನರ ಮಾಹಿತಿ ಬೇಕಾಯ್ತಾರೆ ಕಮೆಂಟ್ ಹಾಕ್ರಿ, ಅದ್ರ ಬಗ್ಗೆ ಪೂರ್ತಿ ಇನ್ಫಾರ್ಮೇಷನ್ ಕೊಡ್ತೀನಿ. ದೇವ್ರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್. ಹಂಗೆ ಈ ವಿಡಿಯೋನ ನಿಮ್ಮ ದೋಸ್ತರಿಗೂ ಶೇರ್ ಮಾಡಿರಿ. ಯಾಕಂದ್ರೆ ಯಾರು ಯಾವಾಗ ಹೆಂಗೆ ತಪ್ಪು ಮಾಡ್ಕೊತಿರ್ತಾರೆ ಗೊತ್ತಾಗಲ್ಲ. ಒಂದು ವೇಳೆ ಅವ್ರು ಏನೋ ತಪ್ಪು ಮಾಡಿದ್ರು ಸದಕ್ಕೆ ದೋಸ್ತ್ ನೀ ಹೆಲ್ಪ್ ಮಾಡಿದಿ, ನಾನು ನಾಳೆ ನೌಕರಿ ಆದಾಗ ನೀನು ನೆನಪಿಸಿದ್ವು ಅಂದ್ರೆ ಮುಗಿದೋಯ್ತು.